ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶನಿವಾರ ಅಂದರೆ ಶನಿದೇವರನ್ನು ಪೂಜಿಸುವಂಥ, ಶ್ರೀ ಮಹಾವಿಷ್ಣುವನ್ನು ಆರಾಧನೆ ಮಾಡುವಂಥ ಹಾಗೂ ಆಂಜನೇಯ ಭಕ್ತಾದಿಗಳು ತುಂಬ ಇರ್ತಾರೆ ಸ್ನೇಹಿತರೆ. ಒಬ್ಬೊಬ್ಬರಿಗೆ ಒಂದೊಂದು ಆರಾಧ್ಯ ದೈವ ಅನ್ನುವಂಥದ್ದು ಖಂಡಿತ ಇರುತ್ತೆ. ಅಂತಹವರು ಶನಿವಾರದ ದಿನ ತಪ್ಪದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ವಿದ್ಯಾವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಆದರೆ ಕೆಲಸ ಸಿಗ್ತಾ ಇರೋದಿಲ್ಲ. ಅಂತಹವರು ಮುಖ್ಯವಾಗಿ ಶನಿವಾರದ ದಿನ ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಹೋಗಿ ಮಲ್ಲಿಗೆ ಎಣ್ಣೆಯ ದೀಪಾರಾಧನೆ ಮಾಡುವಂಥದ್ದು, ಅಥವಾ ನೀವು ಭಗವಂತನಿಗೆ ವೀಳ್ಯದೆಲೆಯ ಹಾರವನ್ನು ಮಾಡಿ ಕೊಡುವಂಥದ್ದು ಮಾಡಿ, ಇಲ್ಲ ಅಂದರೆ ಸಿಂಧೂರವನ್ನು ಕೊಡಿ. ಬಟರ್ ಅಂದರೆ ಬೆಣ್ಣೆಯನ್ನು ಕೂಡ ಕೊಡಬಹುದು. ಈ ರೀತಿ ನಿಮ್ಮ ಕೈಯಲ್ಲಿ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಒಂದಾದರೂ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡೋದಾದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಮುಖ್ಯವಾಗಿ ಕೆಲಸ ಸಿಗುತ್ತೆ ಸ್ನೇಹಿತರೆ, ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇರುವಂಥವರು. ಇನ್ನು ಶನಿವಾರ ಅಂದಾಗ ನಾವು ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣುವನ್ನು ಆರಾಧಿಸುವಂಥ ದಿನ. ಶ್ರೀ ಮಹಾವಿಷ್ಣುವನ್ನು ನಾವು ಒಬ್ಬರನ್ನೇ ಆರಾಧನೆ ಮಾಡಿದ್ರೆ ಭಗವಂತನು ಯಾವತ್ತೂ ಅಷ್ಟೇ ಬರೋದಿಲ್ಲ ಸ್ನೇಹಿತರೆ. ಶ್ರೀ ಮಹಾಲಕ್ಷ್ಮಿ ಸಮೇತ ನಾವು ಕೇಳ್ಕೊಳ್ಬೇಕು. ಪುಟ್ಟದಾಗಿ ಈ ದೀಪಾರಾಧನೆ ಮಾಡೋದ್ರಿಂದ ಕಲಿಯುಗದ ಭಗವಂತನು ಮನುಷ್ಯನ ಕಣ್ಣೀರನ್ನು ಒರೆಸುವಂಥದ್ದು. ನಾವು ಎಷ್ಟೋ ಸೋಲ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತೀವಿ. ಕೆಲವೊಬ್ಬರು ಅರ್ಥಪೂರ್ಣವಾಗಿ ಸಾಲವನ್ನು ಮಾಡ್ಕೊಂಡಿರ್ತಾರೆ, ಕೆಲವೊಬ್ಬರು ಕಾರಣ ಇರೋದಿಲ್ಲ. ಅಂದರೆ ಯಾವುದೋ ಒಂದು ಚಿಕ್ಕದಾಗಿ ಸಮಸ್ಯೆ ಬಂದಿದೆ, ಅದನ್ನು ಯಾವುದೋ ಒಂದು ರೀತಿಯಲ್ಲಿ ನಿಭಾಯಿಸ್ಕೊಳ್ಬಹುದು. ಅಂತಹ ಒಂದು ವಿಷಯಗಳಿಗೂ ಕೂಡ ಸಾಲವನ್ನು ಮಾಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಯಾರೂ ಅಷ್ಟೇ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕಾರಣ ಕೆಲವೊಂದು ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ. ಸಾಲ ಮಾಡಿಕೊಳ್ಳೋದೇ ಒಂದು ರೀತಿಯಲ್ಲಿ ತಪ್ಪು. ಏಕೆಂದರೆ ಸಂಬಂಧಗಳು ಹಾಳಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ. ಮುಖ್ಯವಾಗಿ ನಾವು ಅದನ್ನು ನಿಭಾಯಿಸುವಂಥ ಶಕ್ತಿ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದರೆ ತುಂಬ ಮನೆಯಲ್ಲೂ ಕೂಡ ಜಗಳ, ಕೊಟ್ಟಿರುವಂಥವ್ರ ಹತ್ರ ಸಂಬಂಧ ಹಾಳಾಗುತ್ತೆ. ಈ ಥರ ಎಲ್ಲ ಅದನ್ನು ನಾವು ತೀರಿಸಲೇಬೇಕು ಅಂತ ಮನಸ್ಸಿಟ್ಟು ಸಾಲವನ್ನು ಏನೋ ಮಾಡ್ಕೊಂಡಿರ್ತೀವಿ. ಹೇಗಾದರೂ ಅವ್ರ ಸಂಬಂಧ ಕೂಡ ಚೆನ್ನಾಗಿ ನಾವು ಹಾಗೆ ನಿಭಾಯಿಸ್ಕೊಳ್ಬೇಕು. ಒಳ್ಳೆ ಜನ ಕೊಟ್ಟಿದ್ದಾರೆ ನಮ್ಮ ಕಷ್ಟಕ್ಕೆ, ಅವ್ರಿಗೆ ರಿಟರ್ನ್ ಮಾಡಬೇಕು ಅಂತ ಆಸೆ ಇದ್ದರೂ ಆಗದೇ ಇರುತ್ತೆ ನೋಡಿ. ಅವರು ಫಸ್ಟು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ದೀಪಾರಾಧನೆ ನಾವು ದೀಪಾರಾಧನೆ ಮಾಡುವಂಥದ್ದು ತುಂಬಾ ಒಳ್ಳೆಯ ವಿಚಾರ ಸ್ನೇಹಿತರೆ. ದೇವರಿಗೆ ನಾವು ದೀಪಾರಾಧನೆ ಮಾಡ್ತೀವಲ್ವ, ಅಂಧಕಾರದಿಂದ ಬೆಳಕಿನ ಕಡೆ ನಡೆಸುವಂಥದ್ದು. ನಾವು ಅಂಧಕಾರದಲ್ಲಿ ಮುಳುಗೋಗಿದ್ದರೆ, ಒಂದು ಅಂಧ ಪ್ರೀತಿಯಲ್ಲಿ ಯಾರನ್ನೋ ನಂಬುತ್ತಾ ಇರ್ತೀವಿ, ಅವ್ರು ನಮಗೆ ಮೋಸ ಮಾಡ್ತಾ ಇರ್ತಾರೆ, ಅಥವಾ ನಮ್ಮ ಜೀವನದಲ್ಲಿ ಸಾಕಷ್ಟು ಈ ರೀತಿ ಹೆಜ್ಜೆ ಹೆಜ್ಜೆಗೂ ಮೋಸ ಆಗ್ತಾ ಇದ್ದರೆ, ಈ ರೀತಿ ದೀಪಾರಾಧನೆ ಮಾಡಿದಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಅಶಾಂತಿಯಿಂದ ತುಂಬಿದೆ, ಯಾವಾಗಲೂ ಕಿರಿಕಿರಿ, ಜಗಳ, ತುಂಬಾ ಮನಸ್ತಾಪಗಳಿದೆ ಅಪ್ಪ ಸಿಕ್ಕಾಪಟ್ಟೆ. ಏನು ಮನೆಯಲ್ಲಿ ಯಾಕೆ ಇದೀವೋ, ಏನಕ್ಕೆ ಜೀವನ ಅನ್ನುವಂಥ ಸಮಯ ಕೂಡ ನಾವು ಒಂದೊಂದು ಸಾರಿ ತುಂಬ ಥರ ಸಂದರ್ಭಗಳಲ್ಲಿ ನೋವು ಪಟ್ಕೊಂಡಿರ್ತೀವಿ. ಅಂತಹವರು ದೀಪಾರಾಧನೆ ಇದನ್ನು ಮಾಡಿ ಸ್ನೇಹಿತರೆ. ನಾವಿನ್ನೇನು ಹೊರಗಡೆಯಿಂದ ಖರ್ಚು ಮಾಡಿ ಆ ವಸ್ತುಗಳನ್ನು ತಗೊಂಡು ಬಂದು ದೀಪಾರಾಧನೆ ಮಾಡಬೇಕು ಅನ್ನೋದು ಎಲ್ಲೂ ಇಲ್ಲ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡಿದ್ದೆ ಭಗವಂತನ ನಾಮಸ್ಮರಣೆಗಳನ್ನು ಮಾಡ್ಕೊಳ್ತಾ ನಾವು ಈ ದೀಪಾರಾಧನೆ, ನಿತ್ಯ ದೀಪಾರಾಧನೆ ಮಾಡೋದಕ್ಕಾಗೋದಿಲ್ಲ. ಏನಾದರೂ ನಮಗೆ ತೊಂದರೆ ಆಗುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಜನಕ್ಕಿರುತ್ತೆ. ನಿಜವಾಗ್ಲೂ ಆ ಥರ ಏನೂ ಸಮಸ್ಯೆ ಆಗೋದಿಲ್ಲ. ಏಕೆಂದರೆ ನಿತ್ಯ ದೀಪಾರಾಧನೆ ಅನ್ನುವಂಥದ್ದು ಕೆಲವೊಬ್ರಿಗೆ ಆಗೋದಿಲ್ಲ. ಕೆಲಸಗಳಿಗೆ ಹೋಗಲೇಬೇಕು, ಮಕ್ಕಳು, ಸಂಸಾರ, ಬೆಳಗ್ಗೆ ಬೇಗನೆ ಹೋಗಬೇಕು, ರಾತ್ರಿ ಲೇಟ್ ನೈಟ್ ಆಗುತ್ತೆ. ಈ ಥರ ಇದ್ದಾಗ ನಾವು ಎಲ್ಲಿ ಬಂದು ಮಾಡ್ಕೊಳ್ಳೋದು, ಸಾಕಾಗಿಬಿಟ್ಟಿರುತ್ತೆ ಅಂತೆಲ್ಲ ಅಂದ್ಕೊಳ್ತಾ ಇರ್ತಾರೆ ಪಾಪ. ನೀವು ನೋಡಿ, ಕೆಲಸದಲ್ಲೇ ಭಗವಂತನನ್ನು ನೋಡಿ. ನಾವು ಯಾವ ಜಾಗದಲ್ಲಿ ನಿಂತ್ಕೊಂಡ್ರು ಕೂತ್ಕೊಂಡ್ರೂ ಭಗವಂತನು ಎಲ್ಲ ಕಡೆ ಇರ್ತಾನೆ ಸ್ನೇಹಿತರೆ. ನಾವು ಭಕ್ತಿಯಿಂದ ಕೇಳ್ಕೊಳ್ಬೇಕಷ್ಟೇ.
ಈ ಪರಿಹಾರವನ್ನು ಸಣ್ಣದಾಗಿ ಹೇಗಿದ್ದರೂ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡೋದಕ್ಕೆ ಹೂವು ತಂದೇ ಇರ್ತೀವಿ. ಚಾಮಂತಿ ಹೂವು ಇದು ಹಳದಿ ಕಲ್ಲರಲ್ಲಿರುತ್ತೆ. ಇದನ್ನು ತಗೊಳ್ಳಿ. ಇದು ಒಂದೇ ಒಂದು ತಗೊಂಡ್ರೂ ಕೂಡ ಸಾಕು ನಮಗೆ. ಇನ್ನು ಅರಿಶಿಣವನ್ನು ಕೂಡ ಮುಖ್ಯವಾಗಿ ತಗೊಳ್ಬೇಕು. ಅರಿಶಿಣ ಬಂದು ನಮಗೆ ಗುರುಬಲವನ್ನು ಹೆಚ್ಚು ಮಾಡುತ್ತೆ. ಗೌರಿ ದೇವಿಯ ಸಂಕೇತ ಅದು. ಹಾಗೂ ಒಬ್ಬ ಮನುಷ್ಯನಿಗೆ ಗುರುಬಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ. ಇನ್ನು ಏಲಕ್ಕಿ ಅನ್ನುವಂಥದ್ದು ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀ ದೇವಿಗೆ ಪ್ರೀತಿಕರವಾಗಿ ಇರುವಂಥ ಸುಗಂಧಭರಿತವಾದ ವಸ್ತುಗಳಲ್ಲಿ ಇದು ಕೂಡ ಒಂದು. ಇದನ್ನು ನಾವು ದೀಪಾರಾಧನೆಗೆ ತಗೊಂಡಾಗ ಹಣಕಾಸು ನಮಗೆ ಬರ್ತಾ ಇಲ್ಲ, ನಾವು ಕೊಟ್ಟಿದ್ದೀವಿ ಅದು ವಾಪಸ್ ಬರಬೇಕು, ಸಾಲ ತಗೊಂಡಿದ್ದೀವಿ ರಿಟರ್ನ್ ಮಾಡಬೇಕು, ಈ ಥರ ಇರುತ್ತಲ್ವ. ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು ಅದು ಯಾವುದೇ ರೀತಿಯ ಅಡೆತಡೆಗಳು ಇದ್ದಾಗ ಅದನ್ನು ಪೂರ್ತಿಯಾಗಿ ನಿವಾರಿಸುವಂಥ ಒಂದು ಶಕ್ತಿ ಇದರಲ್ಲಿ ಇದೆ, ಏಲಕ್ಕಿಯಲ್ಲಿ. ಅದಕ್ಕೋಸ್ಕರ ಒಂದು ಏಲಕ್ಕಿಯನ್ನು ತಗೊಳ್ಳಿ. ಇದು ಎಲ್ಲವೂ ಕೂಡ ನಮಗೆ ಜಾಸ್ತಿ ಬೇಕಾಗಿಲ್ಲ ಸ್ನೇಹಿತರೆ. ನಾವು ಯಾವ ರೀತಿ ದೀಪಾರಾಧನೆ ಮಾಡ್ತೀವಿ ನೋಡಿ ಮನೆಯಲ್ಲಿ, ಅದೇ ದೀಪಕ್ಕೆ ನೀವು ಈ ವಸ್ತುಗಳನ್ನು ಹಾಕುವಂಥದ್ದು ಅಷ್ಟೇ. ಯಾಕಂದರೆ ನಾವು ಬರೀ ದೀಪಾರಾಧನೆ ಮಾಡಿದಾಗೂ ಕೂಡ ಅದರದೇ ಆದಂಥ ಶಕ್ತಿ ಅನ್ನೋದು ಇದೆ. ಈ ರೀತಿ ಸಾಲ ಮಾಡ್ಕೊಂಡಿದ್ದೀವಿ, ಮನೆಯಲ್ಲಿ ಜಗಳ, ನೆಮ್ಮದಿ ಇಲ್ಲ, ಪ್ರಮೋಷನ್ ಬೇಕು, ಆರೋಗ್ಯ ಬೇಕು, ಈ ಥರ ಕೋರಿಕೆಗಳು ಅನ್ನುವಂಥದ್ದು ಮನುಷ್ಯನಿಗೆ ಇರುವಂಥದ್ದು. ಕೋರಿಕೆ ನೆರವೇರಿಸ್ಕೊಳ್ಬೇಕು ಅನ್ನೋದಕ್ಕೆ ಈ ಪರಿಹಾರ ಮಾಡ್ಕೊಳ್ಳಿ. ದೀಪಾರಾಧನೆ ಮಾಡ್ತೀರಲ್ವಾ, ಇದನ್ನು ಸಂಧ್ಯಾ ಸಮಯದಲ್ಲಾದರೂ ನೀವು ಮಾಡ್ಕೊಳ್ಬಹುದು, ಅಥವಾ ಬೆಳಗ್ಗೆನೇ ನಾವು ಮಾಡ್ತೀವಕ್ಕ ಅನ್ನುವಂಥವರಾದರೆ ತಪ್ಪದೇ ಮಾಡ್ಕೊಳ್ಳಿ, ತೊಂದರೆನೇ ಇಲ್ಲ. ಆ ದೀಪಕ್ಕೆ ಈ ವಸ್ತುಗಳನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಸ್ನೇಹಿತರೆ. 2 ದೀಪ ಹಚ್ಚಿರ್ತೀರ ಅಂದ್ಕೊಳ್ಳಿ, 2 ದೀಪಕ್ಕೂ ಕೂಡ ಒಂದೊಂದು ನೀವು ಈ ರೀತಿ ಏಲಕ್ಕಿಯನ್ನು ಹಾಕ್ಕೊಳ್ಬೇಕು. ಏಲಕ್ಕಿಯನ್ನು ಒಂದೊಂದು ಹಸಿರಾಗಿರುವಂಥದ್ದನ್ನು ಹಾಕಿ, ತದನಂತರ ಒಂದು ಚಿಟಿಕೆಯಷ್ಟು, ಒಂದು ಪಿಂಚಷ್ಟು ಅರಿಶಿಣವನ್ನು ಹಾಕ್ಕೊಳ್ಬೇಕು. ಇನ್ನು ಈ ಹೂವಿನ ಪೆಟಲ್ಸನ್ನು ಬಿಡಿಸಿದ್ದೆ ಈ ದೀಪಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ಈ ರೀತಿ ಹಾಕಿ ಕೇಳಿಕೊಂಡು, ನಮ್ಮ ಮನೆಯಲ್ಲಿ ಎಷ್ಟೋ ಕತ್ತಲು ತುಂಬಿದೆ, ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ಭಯ ಭೀತಿ ಅನ್ನೋದಿದೆ, ಅದನ್ನು ಹೋಗಲಾಡಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮನ್ನು ಅಂಧಕಾರದಿಂದ ಬೆಳಕಿನ ಕಡೆ ನಡೆಸು ಭಗವಂತ ಅಂತ ಕೇಳಿಕೊಂಡು ಈ ಪರಿಹಾರ ದೀಪಾರಾಧನೆ ಮಾಡಿ ನಿಮ್ಮ ಇಷ್ಟ ದೇವರು ಮನೆ ದೇವರನ್ನು ಕೇಳ್ಕೊಳ್ಳಿ. ತದನಂತರ ಕೆಲವು ತಪ್ಪು ಮಾಡ್ತೀವಿ, ದೀಪಾರಾಧನೆ ಮಾಡೋದಷ್ಟೇ ನಮ್ಮ ಕೆಲಸ ಅಂದ್ಕೊಳ್ತೀವಿ. ಮಾರನೆಯ ದಿನ ಅದನ್ನು ಪೂರ್ತಿಯಾಗಿ ತೆಗೆದು ಬಿಟ್ಟಿದ್ದೆ ಗಿಡ ಮರಗಳ ಹತ್ರ ಹಾಕಿಬಿಟ್ಟು ಬನ್ನಿ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.